ಚೈತ್ರ ಆಚಾರ್ ಅವರು ನಟಿ ಹೌದು, ಸಾಕಷ್ಟು ಮಾಡರ್ನ್ ಆಗಿರೋಕ್ಕೂ ಟ್ರೆಡಿಷನಲ್ ಇರೋಕ್ಕೂ ಸತಿ ಒಳ್ಳೆ ಗಾಯಕಿ ಕೂಡ ಅಂತಲೂ ಕೂಡ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಈಗ ನನಗೋಸ್ಕರ ಯಾವುದಾದ್ರೂ ಒಂದು ಹಾಡು ಆಡೋದಾದರೆ ನಿಮಗೋಸ್ಕರ ಹಾಡ್ಬೇಕಾ? ಹಂಗಾದ್ರೆ ಯಾವುದಾದ್ರೂ ಚೆನ್ನಾಗಿ ಲವ್ ಸಾಂಗ್ ಮಾಡೋಣ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಿರೆ ಮಾತೇಕೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿದೇಕೆ. ಥ್ಯಾಂಕ್ ಯು ಸೋ ಮಚ್ ಕೇಳಿದ ತಕ್ಷಣ ಆಡಿದ್ದಕ್ಕೆ. ಆ್ಯಂಡ್ ಇನ್ನೊಂದೇನಂತಂದರೆ ಮಾರ್ನಮಿ ಅಂತೂ ಬರ್ತಾ ಇದೆ. ಮದುವೆ ಯಾವಾಗ? ಮದುವೆನಾ ದೀಕ್ಷನ್ ಮದುವೆನಾ? ದೀಕ್ಷನ್ ಮದುವೆ ಮಾರ್ನಮಿಗೆ ಆಗುತ್ತೆ, ಚೈತ್ರ ಅವ್ರ ಮದುವೆ ಯಾವಾಗ ಅಂತ. ಚೈತ್ರನ್ ಮದುವೆ ನನಗೆ ಗೊತ್ತಿಲ್ಲ. ಆದಾಗ ಡೆಫಿನೆಟ್ ನಿಮ್ಗಳಿಗೆ ಫಸ್ಟ್ ಗೊತ್ತಾಗತ್ತೆ ಅನ್ಸುತ್ತೆ. ನಾನು ಡಿಸೈಡ್ ಮಾಡೋಕ್ಕೂ ಮುಂಚೆ ನೀವುಗಳು ಪಬ್ಲಿಷ್ ಮಾಡಿಬಿಟ್ಟಿರ್ತೀರಾ ಅನ್ಸುತ್ತೆ. ಸೊ ಇವಾಗ ಐ ಥಿಂಕ್ ಅದೇ ಟ್ರೆಂಡು. ಸೊ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಹಾಗೆಲ್ಲ ಏನು ಯೋಚನೆ ಮಾಡಿಲ್ಲ. ಸಖತ್ ಆಕ್ಟಿವ್ ಆಗಿರುವಂತಹ ಚೈತ್ರ ಆಚಾರ್ ಅವ್ರಿಗೆ ಯಾವ ಥರ ಹುಡುಗ ಬೇಕು, ಅಂದರೆ ಆ ಹುಡುಗನಿಗೆ ನಿಮ್ಮನ್ನು ಒರೆಸೋವಂಥ ಹುಡುಗನಿಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಸಿ ಫಸ್ಟ್ ಟು ಬಿ ವೆರಿ ಆನೆಸ್ಟ್, ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ಯಾರು ಹೇಳಲ್ಲ. ನೋಡಿದ ತಕ್ಷಣ ಅವ್ರು ಇಷ್ಟ ಆಗಬೇಕು. ಸೊ ಅವರು ಸ್ಮಾರ್ಟ್ ಆಗಿರ್ಬೇಕು ಡೆಫಿನೆಟ್ಲಿ. ಸೊ ಹಂಗೆ ಮಾಡೆಲ್ ಹಾಗೆಲ್ಲ ಇಲ್ಲ, ನೋಡೋಕ್ಕೆ ಲಕ್ಷಣವಾಗಿದ್ದರೆ ದಟ್ ಈಸ್ ದ ಫಸ್ಟ್ ಕ್ವಾಲಿಟಿ. ಅದಾದಮೇಲೆ ತುಂಬ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇರಬೇಕು, ಮೆಚೂರ್ಡ್ ಥಿಂಕಿಂಗ್ ಇರಬೇಕು. ಅಂದರೆ ನಾವು ಹೇಳೋದನ್ನೆಲ್ಲ ಒಪ್ಕೊಳ್ಬೇಕಾಗಿಲ್ಲ, ಬಟ್ ಆ ತರ್ಕ ಮಾಡಬೇಕಾದ್ರೆ ವ್ಯಾಲಿಡ್ ಪಾಯಿಂಟ್ಸ್ ಇರಬೇಕು. ಓ ಹೌದು, ಹಿಂಗೂ ಯೋಚನೆ ಮಾಡ್ಬೋದು ಅಂತ ನಮಗೂ ಅನಿಸ್ಬೇಕು ಅಂತ ಒಂದು ವ್ಯಕ್ತಿ ಸಿಕ್ಕರೆ ನೋಡುವ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.